ವರ್ಷಕ್ಕೊಮ್ಮೆ ಮಾತ್ರ ಬಾಗಿಲು ತೆಗೆಯೋ ಈ ದೇವಸ್ಥಾನದ ಒಳಗೆ ಗಾಳಿ ಬೆಳಕಿಲ್ಲದೆ 1 ವರ್ಷ ಪೂರ್ತಿ ದೀಪ ಹೇಗೆ ಉರಿಯುತ್ತೆ ಗೊತ್ತಾ? ಇದು ಕರ್ನಾಟಕದ ಹಾಸನದಲ್ಲಿರೋ ಹಾಸನಾಂಬೆ ದೇವಸ್ಥಾನ. ಇಲ್ಲಿ ನಡೆಯೋ ಪವಾಡಗಳ ಮುಂದೆ ಸ್ವತಃ ವಿಜ್ಞಾನವೇ ತಲೆಬಾಗಿಸಿದೆ. ವರ್ಷದ ಮುಕ್ಕಾಲು ಭಾಗ ಈ ಗುಡಿಯ ಬಾಗಿಲು ಸಂಪೂರ್ಣ ಮುಚ್ಚಿರುತ್ತೆ. ದೀಪಾವಳಿ ಸಮಯದಲ್ಲಿ ಮಾತ್ರ ಕೇವಲ ಕೆಲವೇ ದಿನಗಳ ಕಾಲ ಇದು ಓಪನ್ ಆಗುತ್ತೆ. ದೇವಸ್ಥಾನ ಮುಚ್ಚೋ ಮುನ್ನ ಪೂಜಾರಿಗಳು ಗರ್ಭಗುಡಿಯಲ್ಲಿ ದೀಪ ಹಚ್ಚಿ ನೈವೇದ್ಯಕ್ಕೆ ಬಿಸಿ ಅನ್ನ ಮತ್ತು ಹೂವುಗಳನ್ನು ಇಟ್ಟು ಬಾಗಿಲು ಲಾಕ್ ಮಾಡ್ತಾರೆ. ಈ 1 ವರ್ಷದ ಅವಧಿಯಲ್ಲಿ ದೇವಸ್ಥಾನದ ಹತ್ತಿರ ಯಾರೂ ಹೋಗಂಗಿಲ್ಲ. ಕದ್ದು ನೋಡಲು ಪ್ರಯತ್ನಿಸಿದ್ರೆ ತಕ್ಷಣ ಕಣ್ಣು ಹೋಗುತ್ತೆ ಅನ್ನೋ ಭಯಂಕರ ನಂಬಿಕೆ ಇದೆ. ಆದರೆ 1 ವರ್ಷದ ನಂತರ ಆಶ್ವೀಜ ಮಾಸದಲ್ಲಿ ಮತ್ತೆ ಬಾಗಿಲು ತೆರೆದಾಗ ಕಣ್ಣಿಗೆ ಕಾಣೋ ಆ ದೃಶ್ಯ ಇದೆಯಲ್ಲ, ಅದು ರೋಮಾಂಚನ ಉಂಟು ಮಾಡುತ್ತೆ. ಆ 1 ವರ್ಷದ ಹಿಂದೆ ಹಚ್ಚಿದ ದೀಪ ಇನ್ನೂ ಉರಿತಿರುತ್ತೆ. ಹೂಗಳು ಫ್ರೆಶ್ ಆಗಿರುತ್ತೆ, ಅಕ್ಕಿ ಅನ್ನ ಕೂಡ ಹಾಳಾಗದೆ ಬಿಸಿಯಾಗಿರುತ್ತೆ. ಇದಷ್ಟೇ ಅಲ್ಲ, ಈ ದೇವಸ್ಥಾನದ ಆವರಣದಲ್ಲಿ ಒಂದು ವಿಚಿತ್ರವಾದ ಕಲ್ಲು ಕೂಡ ಇದೆ. ಅದರ ಕತೆ ಇನ್ನೂ ಭಯಂಕರವಾಗಿದೆ. ಹಿಂದೆ ಕ್ರೂರ ಅತ್ತೆಯೊಬ್ಬಳು ಸೊಸೆಯನ್ನು ಹಿಂಸಿಸಿ ಕೊಲ್ಲಲು ಬಂದಾಗ ಹಾಸನಾಂಬೆ ದೇವಿ ಅವಳನ್ನು ರಕ್ಷಿಸಲು ಆಕೆಯನ್ನೇ ಕಲ್ಲಾಗಿಸಿದಳಂತೆ. ಅಚ್ಚರಿ ಅಂದ್ರೆ ಆ ಕಲ್ಲು ಪ್ರತಿ ವರ್ಷ ಒಂದು ಸಾಸಿವೆ ಕಾಳಿನಷ್ಟು ದೇವಿಯ ಕಡೆಗೆ ಚಲಿಸುತ್ತೆ. ಅದು ದೇವಿಯನ್ನು ತಲುಪಿದ ದಿನ ಕಲಿಯುಗ ಕೊನೆಯಾಗುತ್ತೆ. ವಿಜ್ಞಾನಕ್ಕೂ ಸವಾಲು ಹಾಕುವ ಈ ಪವಾಡ ನಮಗೆ ದೇವರ ಮೇಲಿರೋ ನಂಬಿಕೆಯನ್ನು ಮತ್ತಷ್ಟು ಹೆಚ್ಚು ಮಾಡುತ್ತೆ. ಆದರೆ ವರ್ಷಕ್ಕೊಮ್ಮೆ ಮಾತ್ರ ಬಾಗಿಲು ತೆಗೆಯೋ ಈ ದೇವಸ್ಥಾನದ ಒಳಗೆ